ಸಿಟಿಯಿಂದ ಏನಾದ್ರೂ ತೋಟದ ತವ ಹೋದ್ರೆ ಬೈಕ್ ನಲ್ಲಿ ಫುಲ್ ಪೆಟ್ರೋಲ್ ಇರ್ಬೇಕು, ಇಲ್ಲ ಅಂದ್ರೆ ನಮ್ಮ ಆಸಿಫ್ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಯ್, ನಾನು ಯಾಸಿಫ್. ಇವತ್ತು ಹಿಂದೂಪುರಕ್ ಬೇರೆ ಹೋಗ್ಬೇಕಾಗಿತ್ತು, ಆದ್ರೆ ಆಸಿಫ್ ಕಾಲ್ ಮಾಡಿ ಪೆಟ್ರೋಲ್ ತಗೋಬಾ, ತೋಟದ ಹತ್ರ ಬಂದಿದ್ದೆ, ಗಾಡಿನಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಎಂದ. ಅದಕ್ಕೆ ನಾನು ಮತ್ತೆ ಯಾಸಿನ್ ಪೆಟ್ರೋಲ್ ತಗೊಂಡು ಹೋದ್ವಿ. ಮದ್ಗಿರಿದಿಂದ 5-6 ಕಿಲೋಮೀಟರ್ ದೂರ ಇದ್ದ. ಫಾಸ್ಟ್ ಆಗಿ ಬೈಕ್ ಓಡಿಸ್ಕೊಂಡು ಸೀದಾ ಅವನ ಹತ್ರ ಹೋದ್ವಿ. ಹೋಗಿ ಅವನ್ಗೆ ಪೆಟ್ರೋಲ್ ಕೊಟ್ಟಿ ಅವನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದ್ವಿ ಫೈನಲಿ. ಆಮೇಲೆ ನಮ್ಮ ಯಾಸಿನ್ ಆಫೀಸ್ ಹತ್ರ ಬಂದ್ವಿ. ಸ್ವಲ್ಪ ಕೆಲ್ಸ ಆಯ್ತು, ಕೆಲ್ಸನ ಮುಗಿಸ್ಕೊಂಡು ಇವಾಗ ಹಿಂದೂಪುರಕ್ಕೆ ಹೋಗ್ತಾ ಇರೋದೆ ಬಿಡಿ. HP ಬಂಕ್ ನಲ್ಲಿ ನಮ್ಮ ಗಾಡಿಗೂ ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿ ಕರೆಕ್ಟ್ ಆಗಿ 6 ಗಂಟೆಗೆ ಹಿಂದೂಪುರಕ್ಕೆ ಹೋದ್ವಿ. ಹೋದ ತಕ್ಷಣನೇ ಟೀ ಕುಡಿದ್ಬಿಟ್ವಿ. ನಾವು ಸ್ಟಾರ್ಟಿಂಗ್ ನಲ್ಲೂ ಟೀ, ಡೆಸ್ಟಿನೇಷನ್ ಸಿಕ್ಕಿದ್ರು ಟೀ. ಅರ್ಧ ಗಂಟೆ ಬಟ್ಟೆ ಅಂಗಡಿ ಹುಡುಕಿ ಫೈನಲಿ ಬಟ್ಟೆ ಅಂಗಡಿ ಹತ್ರ ಬಂದ್ವಿ. ಅಲ್ಲೋಗಿ ನೋಡಿದ್ರೆ ಬೆಜ್ಜಾನ್ ವೆರೈಟೀಸ್ ಬಟ್ಟೆಗಳವೆ. ಅಲ್ಲಿ ನಮ್ಗೆ ಇಷ್ಟ ಆದಂತ ಬಟ್ಟೆ ಸಿಗೋ ತನಕ ಅಲ್ಲೂ ಕೂಡ 2 ಗಂಟೆ ಹೊರಟೋಯ್ತು. ಹಂಗೋ ಹಿಂಗೋ ಅಂತ ಅಂಗಡಿ ಓನರ್ ಹತ್ರ ಬೆಜ್ಜಾನ್ ಬಾರ್ಗಿಂಗ್ ಮಾಡಿ ಫೈನಲಿ ಬಟ್ಟೆ ತಗೋಬಿಟ್ವಿ. ಅಂಗಡಿ ಓನರ್ ಹತ್ರ ಬೆಜ್ಜಾನ್ ಬಾರ್ಗಿಂಗ್ ಮಾಡಿ ಬಟ್ಟೆ ತಗೊಂಡು ಸುಸ್ತಾಗ್ತಿದೆ ಅಂತ ಚುರುಮುರಿ ತಿನ್ನಕ್ ಹೋದ್ವಿ. ಚುರುಮುರಿ ಅಂತೂ ಸೈಕ್ ಬಿಡಿ. 8 ಗಂಟೆಗೆ ಮದ್ಗಿರಿ ಕಡೆ ಹೋಗೋಣ ಅಂತ ಬೈಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದ್ರೆ ಮದ್ಗಿರಿ ಬರೋ ತನಕ 11 ಗಂಟೆ ಆಗೋಯ್ತು ಗುರು. 40 ಕಿಲೋಮೀಟರ್ ಇರೋದಷ್ಟೇ. 30ರಿಂದ 45 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ಆದ್ರೆ ನೈಟ್ ಟೈಮ್ ನಲ್ಲಿ ಚಳಿ, ಕೈ ಕಾಲು ನಡಕ್ತಿದವೆ. ಹಂಗೆ ಹೆಂಗೋ ಚಳಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ 11 ಗಂಟೆಗೆ ಮದ್ಗಿರಿಗೆ ರೀಚ್ ಆದ್ವಿ. ಸೊ ಇವತ್ತಿಗ್ ಇಷ್ಟೇ. ಬೇಗ 1K ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಬಿಡಿ. 1 ಮಿಲಿಯನ್ ಫಾಲೋವರ್ಸ್ ಚಾಲೆಂಜ್ ಮಾಡ್ಬೇಕು. ಬರೇ 200 ಫಾಲೋವರ್ಸ್ ಕಡಿಮೆ ಇದೆ ಅಷ್ಟೇ. ಮತ್ತೆ ಬೇಗ ಫಾಲೋ ಮಾಡ್ಬಿಡಿ. ಸೊ ಇವತ್ತಿಂದು ಫುಲ್ ವ್ಲಾಗ್ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಲಿಂಕ್ ಬಯೋನಲ್ಲಿದೆ. ಸೊ ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬರ್ತೀನಿ. ಧನ್ಯವಾದಗಳು.